ಏನು ಮಾಡ್ತಾ ಇದೀಯಮ್ಮ? ಉಪ್ಪು ನೀರು ಕುಡ್ತಾ ಇದೀನಿ ಸರ್. ಹಾಂ, ಉಪ್ಪಲ್ಲಿ ನೀರನ್ನು ಕರಗಿಸ್ತಾ ಇದೆಯಾ? ಹಾಂ, ಮಿಶ್ರಣ ಮಾಡ್ತಾ ಇದೆಯಾ? ಈಗ ಅಲ್ಲಿ ಕರಗ್ತಾ ಇದೆಯಾ ನೀರು? ಎಸ್ ಸರ್. ಹಾಂ, ಈಗ ಅದು ಕಂಪ್ಲೀಟಾಗಿ ಕರಗಿದೆ. ಈಗ 2 ಸಲ ನೀನು ಉಪ್ಪನ್ನು ಹಾಕಿದೀಯಾ, ಅಲ್ಲೇನಾಗಿದೆ ನೀರಲ್ಲಿ ಕರಗ್ತಾ ಇದೆ. ಕರಗ್ತಾ ಇದೆ. ಈಗ ನೋಡೋಣ, ಅದು ಒಂದಿಷ್ಟು ಸಾಮರ್ಥ್ಯದಷ್ಟು ಕರಗಿದೆ ಅಲ್ವಾ? ಈಗ ಒಂಚೂರು ಜಾಸ್ತಿ ಉಪ್ಪು ಅದು ಹಾಕೋದು ಅದು ಇಷ್ಟು ಸಾಕು. ಈಗ ಉಪ್ಪನ್ನು ಅದಕ್ಕೆ ಸುರಿದಿದೆಯಾ? ಈಗ ಅದನ್ನೇನು ಮಾಡ್ತಾ ಇದೆಯಾ ನೀನು? ಕರಗ್ಸೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆಯಾ? ಉಪ್ಪನ್ನು ನೀರಿನಲ್ಲೇ ಕರಗಿಸ್ತಾ ಇದ್ದಾರೆ. ಕರಗೋಕ್ಕೆ ಸಾಧ್ಯ ಇದೆಯೋ ಇಲ್ಲೋ ಅಂತ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಪೂರ್ಣವಾಗಿ ಕರಗ್ತಾ ಇದೆಯಾ? ಇಲ್ಲ ಅಲ್ವಾ? ಇನ್ನು ಹಾಗೆ ಉಳ್ಕೊಂಡಿದ್ದು. ಇನ್ನು ಎಷ್ಟೋ ಉಪ್ಪು ನೋಡಲ್ಲಿ ಮುಂಚೆ ಅನ್ನೋಷ್ಟು ಕ್ಲೀನಾಗೆ ಕರಗಿಲ್ಲ ಅಲ್ವಾ? ಅಂದರೆ ಅದು ನೀರು ಕರಗುವ ಸಾಮರ್ಥ್ಯ ಏನು ಮಾಡಿದೆ? ಕಂಪ್ಲೀಟಾಗಿ ಅದು ಕಳ್ಕೊಂಡಿದೆ ಅಲ್ವಾ? ಅಂದರೆ ಇದೆಂಥ ದ್ರಾವಣ ಆಗಿದೆ? ಈಗ ಪರ್ಯಾಪ್ತ ದ್ರಾವಣ. ಇದೆಂಥ ನೀರು? ಈಗ ಈ ದ್ರಾವಣ ಎಂಥ ದ್ರಾವಣ ಆಗಿದೆ? ಪರ್ಯಾಪ್ತ ದ್ರಾವಣ ಆಗಿದೆ. ಮತ್ತೆ ನೀನು ಉಪ್ಸಿರೋದ್ರ ಅದ್ರಲ್ಲಿ ಕರಗುತ್ತಾ? ಅದರಲ್ಲಿ ಕರಗೋದೇ ಇಲ್ಲ. ಈ ಥರದ ನೀರನ್ನು ನಾವೇನಾದರೂ ಪರ್ಯಾಪ್ತ ದ್ರಾವಣ ಅಂತ ನಾವೇನು ಮಾಡ್ತೀವಿ? ಕರಿತೀವಿ. ಇದನ್ನು ನಾವು ಪರ್ಯಾಪ್ತ ದ್ರಾವಣ ಅಂತ ನಾವು ಇದನ್ನು ಕರಿತೀವಿ. ಈಗ ನಾವು ತೋರಿಸೋದು, ಈಗ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ ಅಲ್ವಾ ಉಪ್ಪಿನಾಂಶ, ಇದು ಕಂಪ್ಲೀಟಾಗಿ ಏನಾಗಲ್ಲ, ಕರಗೋದಿಲ್ಲ. ಇದನ್ನು ನಾವು ಪರ್ಯಾಪ್ತ ದ್ರಾವಣ ಅಂತ ನಾವೇನು ಮಾಡ್ತೀವಿ? ಕರಿತೀವಿ. ಇದರಿಂದ ನಾವು ಪರ್ಯಾಪ್ತ ದ್ರಾವಣ ಅಂತ ನಾವು ಇದನ್ನೇನು ಮಾಡ್ಕೋಬೋದು? ತಿಳ್ಕೊಬೋದು.